ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಗಾನ್ವಿ ವ್ಲಾಗ್ಸ್. ಇವತ್ತು ಏನಪ್ಪ ಅಂತಂದರೆ ಗೋಬಿ ಮಂಚೂರಿಯನ್ ನನ್ನ ಸ್ಟೈಲಲ್ಲಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಲೆಕೋಸು ಅಂತ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ಬೇಕಾಗುತ್ತೆ, ಆನಿಯನ್ ಬೇಕಾಗುತ್ತೆ, ಹಸಿಮೆಣಸಿನಕಾಯಿ ಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಅದಕ್ಕೆ ನಾವು ಫಸ್ಟು ಎಲೆಕೋಸು ತೊಗೊಂಡು ಬಂದಿದ್ದೆ. ಹೂಕೋಸಲ್ಲಿ ಮಾಡಿದರೆ ಸೊ ನಮ್ಮ ಮನೇಲಿ ಎಲೆಕೋಸು ಇತ್ತು, ಇದರಲ್ಲೇ ಮಾಡೋದು ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದರು. ಸೊ ಅದಕ್ಕೆ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಇವರು ಗೋಬಿ ಮಂಚೂರಿಯನ್ ನಮ್ಮ ಥರ ಇಷ್ಟು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ತಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಅಂದ್ಕೋಬೋದು. ಆದರೆ ನಾನು ಇದನ್ನು ಚಾಪರ್ಗೆ ಆ್ಯಡ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುತ್ತಾ ಇದ್ದೇನೆ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ, 180 ರುಪೀಸು, 200 ಅಷ್ಟೇ ನಾನು ತೊಗೊಂಡಾಗ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಅದರಲ್ಲಿ ಹಾಕೊಂಡ್ಬಿಟ್ಟು ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಲಾಕ್ ಈ ಥರ ಮಾಡಿದರೆ ನೀಟಾಗಿ ಕೈಯಲ್ಲಿನೂ ನಾವು ಕಟ್ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ಚಿಕ್ಕದಾಗಿ ಇದರಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ. ಅದೇ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ತೀವಿ ಅಂತ ಹೋದರೆ ಆಗೋದಿಲ್ಲ, ಟೈಮ್ ತುಂಬ ಬೇಕಾಗುತ್ತೆ. ನೆಕ್ಸ್ಟು ಹಸಿಮೆಣಸಿನಕಾಯಿ ಹಚ್ಕೊಳ್ತಾ ಇದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೂರು ಮಿಕ್ಸ್ ಆದಮೇಲೆ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಅದೇ ಥರ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮೈದಾ ಆ್ಯಡ್ ಮಾಡ್ತಾ ಇದ್ದೀನಿ. ಮೈದಾ ಆ್ಯಡ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕೋಬೇಕು, ಜಾಸ್ತಿ ಹಾಕೋಬೇಡಿ, ಘಾಟ್ ಬರುತ್ತೆ ಜಾಸ್ತಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ರುಚಿಗೆ ಬೇಕಾದಂಥ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಥರ ನೀಟಾಗೆ ಖಾರದ ಪುಡಿ ಅದೆಲ್ಲ ಹಾಕಿದ್ದೀವಿ ತಾನೆ. ಸೊ ಹಿಟ್ಟಿಗೆಲ್ಲ ಚೆನ್ನಾಗಿ ನೀಟಾಗಿ ಹಿಡಿಬೇಕು. ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಸಾದ್ಮೇಲೆ ಒಂದು ಸ್ವಲ್ಪ ನೀರು, ಜಾಸ್ತಿನೂ ಬೇಡ, ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಎಣ್ಣೆಲಿ ಬಿಡಬೇಕಾದ್ರೆ ಎಲ್ಲ ಸಪ್ರೇಟ್ ಆಗುತ್ತೆ ನಮಗೆ. ಸೊ ಅದಕ್ಕೆ ನೀವು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀಟಾಗೆ ಕಲಿಸ್ಕೋಬೇಕು. ನಿಮ್ಗೆ ಅವಲೇ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಈ ಕ್ವಾಂಟಿಟಿ ನಮಗೆ ಸಾಕಾಗುತ್ತೆ, ಈ ಥಿಕ್ನೆಸ್ ಈ ಥರ ಇದ್ದರೆ ಸಾಕಾಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿನ ಹಾಕೋಬೇಡಿ. ಎಣ್ಣೆ ನೀಟಾಗಿ ಕಾದಾಗಿದೆ. ಸ್ವಲ್ಪ ಕೈಗೆ ನೀರು ಹಿಂಗೆ ಎತ್ಕೊಂಡ್ಬಿಟ್ಟು ಹಿಂಗೆ ಗೋಲಿ ಸೈಜ್ ಥರ ಕೈಯಲ್ಲೇ ಹಿಂಗೆ ಬಿಡ್ತಾ ಇದ್ದೀನಿ. ಕೆಲವೊಬ್ರು ಮುಂಚೆನೇ ರೆಡಿ ಮಾಡ್ಕೊಳ್ತಾರೆ ಗೋಲಿ ಸೈಜ್ ಥರ ಮಾಡಿಕೊಂಡು, ಬಟ್ ನಾನು ಡೈರೆಕ್ಟ್ ಎಣ್ಣೆಯಲ್ಲೇ ಬಿಡ್ತಾ ಇದ್ದೀನಿ. ಯಾಕಂದರೆ ಮುಂಚೆ ಹಂಗೆಲ್ಲ ಮಾಡ್ಕೋಬೇಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಾನು ಈ ಥರ ಲೈವ್ನಾಗೆ ಈ ಥರ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈ ಥರ ನೀಟಾಗಿ ಬಿಡಬೇಕು. ಇಲ್ಲಾಂದರೆ ಕೈಗೆ ಹಿಡಿಯುತ್ತೆ, ಕೈಗೆಲ್ಲ ಹಿಟ್ಟೆಲ್ಲ ಕಚ್ಕೊಳ್ಳುತ್ತೆ, ಅದು ಬರಲ್ಲ ನೀಟಾಗೆ. ನೋಡಿ, ಒಂದು ಕಡೆ ಬೆಂದಾಗಿದೆ, ಇನ್ನೊಂದು ಕಡೆ ತಿರುವಿ ಹಾಕೊಂಡ್ಬಿಟ್ರೆ ಅವಾಗ ಅದೆಲ್ಲ ನೀಟಾಗಿ ರೋಸ್ಟ್ ಆಗಿ ಅದು ಒಂದೊಂದೇ ಸ್ವಲ್ಪ ಸಪ್ರೇಟಾಗಿ ಬಿಟ್ಕೊಳ್ಳುತ್ತೆ. ಈ ಥರ ನೋಡಿ, ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಪ್ಸಿ ಆಗಿದ್ದಾವೆ. ನಮ್ಮ ಮನೆಯವರು ಆ್ಯಕ್ಚುಲಿ ಗೋಬಿ ಹೊರಗಡೆ ತಿನ್ನೋಣ ಬಾ ಅಂತ ಕರೆದ್ರು. ಹೊರಗಡೆ ಏನು ಒಂದು 40 ರುಪೀಸ್ ಕೊಟ್ಟರೆ ಒಂದು ಸ್ವಲ್ಪನೂ ಬರಲ್ಲ, ಮನೇಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಒಂದು ಬಾಣಲಿ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಅವಲೇ ಕಟ್ ಮಾಡಿರೋ ಅಂತಹ ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು, ಎಣ್ಣೆಲಿ ರೋಸ್ಟ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಬೇಕು. ಆಮೇಲೆ ಇದಕ್ಕೆ ಟೊಮಟೊ ಕೆಚಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ನೀರು ಹಾಕ್ಬಿಟ್ಟು ಉಂಡೆ ಇಲ್ಲ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕಬೇಕು. ಇದು ಯಾಕೆ ಹಾಕ್ತಾರೆ ಅಂದರೆ ಥಿಕ್ನೆಸ್ಗೋಸ್ಕರ ಹಾಕ್ತಾರೆ. ಇದೆಲ್ಲ ಮಾಡುವಾಗ ನಮಗೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಹಾಕಿದರೆ ಸುಮ್ಮನೆ ತುಂಬ ಗಟ್ಟಿ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ. ಸೊ ಆವಾಗಲೇ ನಾನು ಗೋಬಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಸ್ಪೂನಲ್ಲಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದೆಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಬೇಕು. ಸೊ ಅದೇ ಥರ ಮಾಡಿಕೊಂಡು ಫೈನಲಿ ನಾನೊಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಸುಲಭವಾಗಿ ಎಷ್ಟು ಈಸಿ ಪ್ರಾಸೆಸ್ ಇದು. ನೋಡ್ತಾ ಇರ್ಬೋದು ಗೋಬಿ ರೆಡಿ ಆಗಿದೆ. ಯಾಕಪ್ಪ ಇವ್ರು ಗೋಬಿ ಕಲರ್ ಇಲ್ಲ ಅಂತ ನೀವು ಅಂದ್ಕೋಬೋದು. ನಾನು ಯಾವುದೇ ಥರಕ್ಕೂ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ಮತ್ತು ಟೇಸ್ಟಿ ಸಾಲ್ಟು ಆ್ಯಡ್ ಮಾಡಿಲ್ಲ. ತುಂಬ ನ್ಯಾಚುರಲ್ ಆಗಿ ಮನೇಲೇ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ನನ್ನ ಸ್ಟೈಲಲ್ಲಿ ಈ ಥರ ಮಾಡಿದ್ದೀನಿ. ನೀವು ಒಮ್ಮೆ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.